Inspiring Direct Selling Youth Leader of the Year 2026, and the award goes to Mr. Chandrappa PB from Green Planet Bioproducts. हर लीडर की मेहनत ने आज नया इतिहास बनाया है। ये सिर्फ एक अवार्ड नहीं, संघर्ष की जीत बड़ी है। हर चेहरे की मुस्कान कहती मंजिल अब और करीब खड़ी है। सर बहुत बहुत स्वागत है आपका फेम ಥ್ಯಾಂಕ್ शो ಯು में। ಮೇಡಮ್. कैसा लग रहा है सर आपको? ಬಹುತ್ ಅಚ್ಚ ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವೇದಿಕೆಗೆ ನಿಮ್ಮೆಲ್ಲ ಸಹಕಾರ ಭಾಳ ಖುಷಿ ತರ್ತಾ ಇದೆ ನನಗೆ, ಯಾಕಂದರೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಥ್ಯಾಂಕ್ ಯು ಸರ್. सर पहला क्वेश्चन मैं पूछना चाहूँगी कि एक टीचिंग जॉब में आप थे, ओके मैडम. तो वो जॉब छोड़कर डायरेक्ट सेलिंग में आना कितना बड़ा रिस्क था आपके लिए? ನಾನು 15 ವರ್ಷ ಶಿಕ್ಷಕನಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೂಡ ನಾನು ಕೊಟ್ಟೆ. ಅಷ್ಟರೊಳಗಡೆ ಈ ಡೈರೆಕ್ಟ್ ಮಾರ್ಕೆಟಿಂಗ್ ನನಗೆ ಎರಡೂ ಕೂಡ, ಯಾಕಂದರೆ ಶಿಕ್ಷಣವನ್ನು ಕೊಟ್ಟ ತಕ್ಷಣ ಎರಡೂ ನಾನು ತೂಕ ಮಾಡಿ ನೋಡಿದಾಗ ಇಲ್ಲಿ ಟೈಮ್ ಫ್ರೀಡಮ್ ಮತ್ತು ಒಂದು ಪರ್ಸನಲ್ ಡೆವಲಪ್ಮೆಂಟ್ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೆ ಇಲ್ಲಿ ಒದಗಿಸ್ಕೊಡ್ತು. ಆಗ ಟೀಚಿಂಗು ಕೂಡ ಒಳ್ಳೆ ಜಾಬೇ ಅದು, ಆದರೆ ಟೈಮ್ ಫ್ರೀಡಮ್ ಇರಲಿಲ್ಲ. ಜೊತೆಗೆ ಇಲ್ಲಿ ಪರ್ಸನಲ್ ಡೆವಲಪ್ಮೆಂಟು ಈ ಡೈರೆಕ್ಟ್ ಇಂಡಸ್ಟ್ರಿ ಸಿಕ್ತು. ಅದನ್ನು ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಮೇಡಮ್. अगला क्वेश्चन है सर कि जब आपने डायरेक्ट सेलिंग करनी शुरू करी तो फैमिली ने क्या रिएक्शन दिया? क्या किसी ने ताना भी मारा या आपने उसको कैसे हैंडल किया? ಮೊದಲು ಫ್ಯಾಮಿಲಿಯಲ್ಲಿ ನಾವು ಟೀಚಿಂಗ್ ಮಾಡ್ತಾ ಇರ್ಬೇಕಾದ್ರೆ ಬೇಕಾದಷ್ಟು ನೆಗೆಟಿವ್ ಸ್ಟಾರ್ಟ್ ಆಯಿತು. ಟೀಚರ್ ಜಾಬ್ ಬಿಟ್ಬಿಟ್ಟು ಇದು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೋ ಒಂದು ಬಾಟ್ಲು ಮಾರ್ತಾ ಇದ್ದಾರೆ, ಫುಲ್ ಎಲ್ಲೋದ್ರೂ ಕೂಡ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಯಿತು. ಆ ಟೀಕೆ ಟಿಪ್ಪಣಿಗಳನ್ನು ಸಕ್ಸಸ್ ಮಾಡಬೇಕು ಅಂತ ನಾನು ಇದನ್ನು ಬಲವಾಗಿ ನಾನು ಹಿಡಿದು ನಿಲ್ತೆ. ಆ ಹಿಡಿದು ನಿಂತರಿಂದ ನಾನು ಇಲ್ಲಿ ಕೂರೋಕ್ಕೆ ಒಂದು ಅವಕಾಶ ಸಿಕ್ತು. बहुत बढ़िया सर, बहुत बढ़िया. नेक्स्ट क्वेश्चन है कि आपके मुताबिक ट्रेडिशनल एजुकेशन जो आप पहले देते थे और बिजनेस से मिलने वाली रियल लाइफ एजुकेशन में क्या फ़र्क है? ಇಲ್ಲಿ ಒಳ್ಳೆಯ ಎಜುಕೇಷನ್ ಸಿಗುತ್ತೆ. ಲೈಫಲ್ಲಿ ಹೇಗಿರಬೇಕು, ನಾವು ಹೇಗೆ ನಡ್ಕೊಂಡು ಹೋಗಬೇಕು, ಯಾರ ಜೊತೆ ಹೇಗಿರಬೇಕು ಅನ್ನೋದನ್ನೊಂದು ಲೈಫ್ ಎಜುಕೇಷನ್ನು ಭಾಳ ಇಂಪಾರ್ಟೆಂಟ್ ಇದೆ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ. ಏಕಂತ ಹೇಳಿದ್ರೆ ನೀವು ಹೊರಗಡೆ ಪ್ರಪಂಚದಲ್ಲಿ ಹೆಚ್ಚು ನೆಗೆಟಿವ್ನ ನಾವು ನೋಡ್ತಾ ಇದ್ದೀವಿ, ಪಾಸಿಟಿವ್ನ ಭಾಳ ಕಡಿಮೆ ಇದೆ. ಇದರಲ್ಲಿ ನಮಗೆ ಎಲ್ಲ ಟ್ರೈನಿಂಗಲ್ಲೂ ಕೂಡ ನಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬ್ತಾರೆ, ಪಾಸಿಟಿವ್ ಒಂದು ನಮಗೆ ಪ್ರೋತ್ಸಾಹನ ಕೊಡ್ತಾರೆ. ಅದಕ್ಕೋಸ್ಕರ ಈ ಇಂಡಸ್ಟ್ರಿ ಒಂದು ಒಳ್ಳೆ ಇಂಡಸ್ಟ್ರಿ ಆಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. एक लीडर की पहचान उसकी कामयाबी से नहीं, उसकी टीम की कामयाबी से होती है. अपनी टीम की कामयाबी के लिए एक लीडर को क्या करना चाहिए? या काम में लीडरशिप बहुत अच्छा मैडम, और कम्युनिकेट रिलेशनशिप बहुत बढ़िया रिलेशनशिप होता है तो डायरेक्ट सेल में बहुत बड़ा है मैडम. एक टीचर का सबसे बड़ा गुण जो आपको बिजनेस में सबसे ज़्यादा काम आया? यह काम है टीचर बहुत काम है मैडम, और डायरेक्ट इंडस्ट्री में और फार्मर का बहुत काम बड़ा है. फार्मर क्या क्वालिटी चाहिए जो टीचिंग में थी वो आपको इसमें काम आई? बिजनेस में काम आया. बिजनेस में बहुत काम है. आप कन्नड़ में बोलिए, कोई बात नहीं. ಯಾಕೆ ಟೀಚರ್ಸ್ ಅಂತ ಹೇಳಿದ್ರೆ, ಟೀಚರ್ಸ್ ಒಂದು ಒಳ್ಳೆಯ ನಾನು 10-15 ವರ್ಷ ಸರ್ವಿಸನ್ನು ಮಾಡಿದ್ದೀನಿ, ಅವ್ರಿಗೂ ಉತ್ತಮ ಶಿಕ್ಷಣವನ್ನು ನಾನು ಕೊಟ್ಟಿದ್ದೆ. ಆದರೆ ರೈತರು ಭಾಳ ಸಮಸ್ಯೆಲಿದ್ದರು. ನಾನು ಒಬ್ಬ ರೈತನ ಮಗನಾಗಿ ನಾನು ಕೂತಿದ್ದೀನಿ. ರೈತರಿಗೆ ಮಕ್ಕಳಿಗೆ ಭಾಳ ಡಿಮ್ಯಾಂಡ್ ಇದೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಬೆಂಗಳೂರಲ್ಲಿ 10-15 ಸಾವಿರ ದುಡಿಯೋದ ಬದಲು ಅಲ್ಲೇ ಲಕ್ಷಾನುಗಟ್ಟಲೆ ದುಡಿಯೋಂಥ ಅವಕಾಶಗಳು ಡೈರೆಕ್ಟ್ ಮಾರ್ಕೆಟಲ್ಲಿ ಹಿಂಗಿದೆ. ಮತ್ತು ಜೊತೆಗೆ ರೈತರು ವಿಷಮುಕ್ತ ಕೃಷಿಯನ್ನು ಮಾಡೋಕ್ಕೆ ಭಾಳ
ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದು ಭಾಳ ಉತ್ತಮವಾಗಿದೆ. ಅದಕ್ಕೋಸ್ಕರ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಮೇಡಮ್. थैंक यू सर, थैंक यू वेरी मच सर. सबसे बड़ा बदलाव बैंक बैलेंस का बढ़ना या पर्सनैलिटी का ग्रो होना सर? ಡೈರೆಕ್ಟ್ ಮಾರ್ಕೆಟಿಂಗ್ ಇದ್ದಾಗ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ ಬರುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಪರ್ಸನಲ್ ಡೆವಲಪ್ಮೆಂಟ್ ಇದ್ದರೆ ಆಟೋಮೆಟಿಕ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. सर कामयाबी का मंत्र हार्ड वर्क या राइट प्लेटफॉर्म? ಹಾರ್ಡ್ ವರ್ಕ್ ಅಂತೇಳಿದ್ರೆ ಇಂಪಾರ್ಟೆಂಟು ರಿಲೇಷನ್ಶಿಪ್ ಮತ್ತು ಟೀಮಲ್ಲಿ ಏನೇ ಇದ್ರೂ ಅದನ್ನು ನಾವು ಸಾಲ್ವ್ ಮಾಡಬೇಕು. ಸಣ್ಣ ಸಣ್ಣ ತಪ್ಪುಗಳು ನಡೀತಾ ಇರ್ತವೆ, ಅದನ್ನು ತಿದ್ದಿ ಮುಂದೆ ಹೋದೆ ಅದೇ ಒಂದು ದೊಡ್ಡ ಹಾರ್ಡ್ ವರ್ಕ್ ಅಂತ ಅನಿಸ್ತದೆ. थैंक यू सर, थैंक यू वेरी मच. एक बार सर के लिए जोरदार तालियां.